ಪ್ರಿಯ ವಿದ್ಯಾರ್ಥಿಗಳು, ಎಕನಾಮಿಕ್ಸ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನನ್ನ ಚಾನೆಲ್ನಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನಗಳ ವಿಷಯಗಳ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳ ಹಲವಾರು ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ವ್ಯವಹಾರ ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿದಂತಹ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಪ್ರಶ್ನೆಗಳನ್ನ ವಿವರಿಸಲಿದ್ದೇನೆ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ವಿಸ್ತೃತವಾದಂತಹ 11 ಅಧ್ಯಾಯಗಳ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ನಾನಿಲ್ಲಿ ಚರ್ಚಿಸಲಿದ್ದೇನೆ. ಒಟ್ಟಾರೆ 75 ಪ್ರಶ್ನೆಗಳು ಈ ವಿಡಿಯೋದಲ್ಲಿ ಚರ್ಚೆ ಆಗ್ತವು. ಈ 75 ಪ್ರಶ್ನೆಗಳಲ್ಲಿ 5 ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದು. ರಾಜ್ಯಾದ್ಯಂತ ನೀಡಿರುವಂತಹ ಪಾಸಿಂಗ್ ಪ್ಯಾಕೇಜಿನ ಪ್ರಶ್ನೆಗಳನ್ನು ಸಹಿತ ಈ ಒಂದು ವಿಡಿಯೋದಲ್ಲಿ ಅಳವಡಿಸಲಾಗಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭಿಸ್ತೇನೆ. ಮೊದಲನೇ ಅಧ್ಯಾಯ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ. ಫಸ್ಟ್ ಕ್ವಶನ್, ನಿರ್ವಹಣೆಯು ಡ್ಯಾಶ್ ಉದ್ದೇಶದಿಂದ ಕಾರ್ಯಗಳನ್ನ ಕೈಗೊಳ್ಳುವಂತಹ ಪ್ರಕ್ರಿಯೆಯಾಗಿದೆ. ಸರಿಯಾದಂತಹ ಉತ್ತರ ಗುರಿಗಳನ್ನ ಸಾಧಿಸುವ. ಎರಡನೇ ಪ್ರಶ್ನೆ, ನಿರ್ವಹಣೆಯ ಡ್ಯಾಶ್ ಸಂಸ್ಥೆಯ ಹಿರಿಯ ಅಧಿಕಾರಿಗಳನ್ನ ಹೊಂದಿರುತ್ತದೆ. ಸರಿಯಾದಂತಹ ಉತ್ತರ ಉನ್ನತ ಹಂತವು. ನೆಕ್ಸ್ಟ್, ಮೂರನೇ ಪ್ರಶ್ನೆ, ಡ್ಯಾಶ್ ಅನ್ನು ನಿರ್ವಹಣೆಯ ಎಲ್ಲಾ ಕಾರ್ಯಗಳ ಆಧಾರ ಎಂದು ಪರಿಗಣಿಸಲಾಗಿದೆ. ಸರಿಯಾದಂತಹ ಉತ್ತರ ಯೋಜಿಸುವಿಕೆ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 4, ನಿರ್ವಹಣೆಯ ಮಧ್ಯಮ ಹಂತವು ಉನ್ನತ ಹಂತ ಮತ್ತು ಮೇಲ್ವಿಚಾರಣಾ ಹಂತ ನಡುವಿನ ಡ್ಯಾಶ್ ಆಗಿದೆ. ಕೊಂಡಿಯಾಗಿದೆ. ಪ್ರಶ್ನೆ ಸಂಖ್ಯೆ 5, ಸಮನ್ವಯತೆಯು ಡ್ಯಾಶ್ ಅನ್ನು ಖಾತರಿಪಡಿಸುತ್ತದೆ. ಸರಿಯಾದಂತಹ ಉತ್ತರ ಕ್ರಿಯೆಯ ಏಕತೆ. ಪ್ರಶ್ನೆ ಸಂಖ್ಯೆ 6, ಸಂಘಟನಾ ವರ್ಗ ಶ್ರೇಣಿಯಲ್ಲಿ ಡ್ಯಾಶ್ ಫೋರ್ಮನ್ ಮತ್ತು ಮೇಲ್ವಿಚಾರಕರನ್ನ ಒಳಗೊಂಡಿದೆ. ಸರಿಯಾದಂತಹ ಉತ್ತರ ಕೆಳಹಂತ. ಪ್ರಶ್ನೆ ಸಂಖ್ಯೆ 7, ಡಬ್ಬಾವಾಲಾಗಳು ಡ್ಯಾಶ್ ಮೂಲಕ ಉತ್ಕೃಷ್ಟತೆ. ಸರಿಯಾದಂತಹ ಉತ್ತರ ಸಮನ್ವಯತೆಯ ಮೂಲಕ ಉತ್ಕೃಷ್ಟತೆ. ಮುಂದಿನ ಅಧ್ಯಾಯ 2, ನಿರ್ವಹಣೆಯ ತತ್ವಗಳು. ಇದರಲ್ಲಿ ಬರುವಂತಹ ಬಿಟ್ಟ ಸ್ಥಳಗಳನ್ನ ನೋಡೋಣ ವಿದ್ಯಾರ್ಥಿಗಳೇ. ಮೊದಲನೇ ಪ್ರಶ್ನೆ, ಡ್ಯಾಶ್ ರವರನ್ನ ವೈಜ್ಞಾನಿಕ ನಿರ್ವಹಣೆ ಪಿತಾಮಹ ಎನ್ನುವರು. ಸರಿಯಾದಂತಹ ಉತ್ತರ FW ಟೇಲರ್. ಎರಡನೇ ಪ್ರಶ್ನೆ, ಕಾರ್ಮಿಕರು ಮತ್ತು ನಿರ್ವಹಣಾಂಗಗಳು ಪರಸ್ಪರರೆಡೆಗಿನ ಮನೋಭಾವನೆಯ ಸಂಪೂರ್ಣ ಬದಲಾವಣೆಯನ್ನು ಡ್ಯಾಶ್ ಎನ್ನುತ್ತಾರೆ. ಸರಿಯಾದಂತಹ ಉತ್ತರ ಮಾನಸಿಕ ಕ್ರಾಂತಿ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 3, ಡ್ಯಾಶ್ ರವರನ್ನ ಸಾಮಾನ್ಯ ನಿರ್ವಹಣೆ ಪಿತಾಮಹ ಎನ್ನುವರು. ಸರಿಯಾದಂತಹ ಉತ್ತರ ಹೆನ್ರಿ ಫಯೋಲ್. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 4, ಒಂದು ಕೆಲಸವನ್ನ ಮುಗಿಸುವಲ್ಲಿ ಬಯಸುವ ವಿಶ್ರಾಂತಿ ಮಧ್ಯಂತರಗಳ ಪರಿಣಾಮ ಮತ್ತು ಪುನರಾವರ್ತನೆಯನ್ನು ಡ್ಯಾಶ್ ಎಂದು ನಿರ್ಧರಿಸುತ್ತದೆ. ಸರಿಯಾದಂತಹ ಉತ್ತರ ಆಯಾಸ ಅಧ್ಯಯನ. ಪ್ರಶ್ನೆ ಸಂಖ್ಯೆ 5, ಒಬ್ಬನೇ ಒಬ್ಬ ಮೇಲಧಿಕಾರಿಯಿಂದ ಆದೇಶ ಪಡೆದು ಅವನಿಗೆ ಹೊಣೆಗಾರನಾಗಿರಬೇಕೆಂದು ಡ್ಯಾಶ್ ತತ್ವವು ಹೇಳುತ್ತದೆ. ಸರಿಯಾದಂತಹ ಉತ್ತರ ಏಕರೂಪ ಆಜ್ಞೆ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 6, ಡ್ಯಾಶ್ ನಿರ್ವಹಣೆಯ ತತ್ವಗಳ ಆಧಾರದ ಮೇಲೆ ಅಭಿವೃದ್ಧಿಪಡಿಸಲಾದ ಹೊಸ ತಂತ್ರ. ಸರಿಯಾದಂತಹ ಉತ್ತರ ಜಸ್ಟ್ ಇನ್ ಟೈಮ್. ಏಳನೇ ಪ್ರಶ್ನೆ, ಡ್ಯಾಶ್ ತತ್ವವು ಪ್ರತಿಯೊಂದು ಸ್ಥಳವಿರಬೇಕು ಮತ್ತು ಪ್ರತಿಯೊಂದು ಅದರ ಸ್ಥಳದಲ್ಲಿ ಇರಬೇಕು ಎಂದು ಪ್ರತಿಪಾದಿಸುತ್ತದೆ. ಸರಿಯಾದಂತಹ ಉತ್ತರ ಕ್ರಮ ತತ್ವವು. ಮುಂದಿನ ಪ್ರಶ್ನೆ, ಎರಡನೇ ಅಧ್ಯಾಯದ 7 ಪ್ರಶ್ನೆಗಳು ಮುಗಿದು ಇನ್ನ ಮುಂದಿನ ಅಧ್ಯಾಯ 3, ವ್ಯವಹಾರ ಪರಿಸರ. ಇದರಲ್ಲಿ ಬರುವಂತಹ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ನೋಡೋಣ ವಿದ್ಯಾರ್ಥಿಗಳೇ. ಮೊದಲನೇ ಪ್ರಶ್ನೆ, ವ್ಯವಹಾರ ಪರಿಸರವು ಡ್ಯಾಶ್ ವಾಗಿದೆ. ಸರಿಯಾದಂತಹ ಉತ್ತರ ಚಲನಶೀಲವಾಗಿದೆ. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ 2, ತಾಂತ್ರಿಕ ಪರಿಸರವು ಡ್ಯಾಶ್ ಸುಧಾರಣೆಯ ಮತ್ತು ನಾವೀನ್ಯತೆಗಳಿಗೆ ಸಂಬಂಧಿಸಿದ ಅಂಶಗಳನ್ನ ಒಳಗೊಂಡಿದೆ. ಸರಿಯಾದಂತಹ ಉತ್ತರ ವೈಜ್ಞಾನಿಕ ಸುಧಾರಣೆಯ.
ಪ್ರಶ್ನೆ ಸಂಖ್ಯೆ 3, ಭವಿಷ್ಯದ ಘಟನೆಗಳನ್ನ ಊಹಿಸಲು ಹೆಚ್ಚು ಕಷ್ಟಕರವಾದುದರಿಂದ ವ್ಯವಹಾರ ಪರಿಸರವು ಬಹುಮಟ್ಟಿಗೆ ಡ್ಯಾಶ್ ಕೂಡಿದೆ, ಅನಿಶ್ಚಿತತೆಯಿಂದ ಕೂಡಿದೆ. ಮುಂದಿನ ಪ್ರಶ್ನೆ ಸಂಖ್ಯೆ 4, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ನೀತಿ ಮತ್ತು ನಿರ್ಬಂಧಗಳು ವ್ಯವಹಾರದ ಡ್ಯಾಶ್ ಪರಿಸರದಲ್ಲಿ ಒಳಗೊಂಡಿದೆ. ಸರಿಯಾದಂತಹ ಉತ್ತರ ಕಾನೂನಾತ್ಮಕ. 5ನೇ ಪ್ರಶ್ನೆ, ನೋಟು ಅಮಾನ್ಯೀಕರಣವು ಆಡಳಿತದ ಒಂದು ಭಾಗವಾಗಿದೆ. ಉತ್ತರ ತೆರಿಗೆ. ಪ್ರಶ್ನೆ ಸಂಖ್ಯೆ 6, ಡ್ಯಾಶ್ ಪರಿಸರವು ಸರಕುಗಳ ಬೇಡಿಕೆ ಮತ್ತು ಪೂರೈಕೆಯ ಮೇಲೆ ಪರಿಣಾಮ ಬೀರುತ್ತದೆ. ಸರಿಯಾದಂತಹ ಉತ್ತರ ಆರ್ಥಿಕ ಪರಿಸರವು. 7ನೇ ಪ್ರಶ್ನೆ, ಗ್ರಾಹಕ ರಕ್ಷಣಾ ಕಾಯ್ದೆಯು ಡ್ಯಾಶ್ ಪರಿಸರದಲ್ಲಿ ಬರುತ್ತದೆ. ಕಾನೂನಾತ್ಮಕ ಪರಿಸರದಲ್ಲಿ ಬರುತ್ತದೆ. ಸರಿಯಾದಂತಹ ಉತ್ತರ. ಇನ್ನು 8ನೇ ಪ್ರಶ್ನೆ, ಖಾಸಗಿ ವಲಯಕ್ಕೆ ಹೆಚ್ಚಿನ ಸಂಪನ್ಮೂಲಗಳನ್ನ ನೀಡುವುದಕ್ಕೆ ಡ್ಯಾಶ್ ಎನ್ನುವರು. ಸರಿಯಾದಂತ ಉತ್ತರ ಖಾಸಗೀಕರಣ. ಇನ್ನು ಅಧ್ಯಾಯ 4, ಯೋಜಿಸುವಿಕೆ. ಇದರಲ್ಲಿ ಬರುವಂತಹ ಬಿಟ್ಟಸ್ಥಳ ಪ್ರಶ್ನೆಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆ, ಡ್ಯಾಶ್ ವು ನಿರೀಕ್ಷಿತ ಫಲಿತಾಂಶಗಳನ್ನು ಅಂಕಿ ಸಂಖ್ಯೆಗಳ ರೂಪದಲ್ಲಿ ವ್ಯಕ್ತಪಡಿಸಿದ ಹೇಳಿಕೆಯಾಗಿದೆ. ಸರಿಯಾದಂತ ಉತ್ತರ ಮುಂಗಡ ಪತ್ರ. 2ನೇ ಪ್ರಶ್ನೆ, ಯೋಜಿಸುವಿಕೆಯು ನಿರ್ವಹಣೆಯ ಡ್ಯಾಶ್ ಕಾರ್ಯವಾಗಿದೆ. ಸರಿಯಾದಂತ ಉತ್ತರ ಪ್ರಾಥಮಿಕ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 3, ಡ್ಯಾಶ್ ವು ನಿರ್ದಿಷ್ಟ ಹೇಳಿಕೆಯಾಗಿದ್ದು ಏನನ್ನ ಮಾಡಬೇಕೆಂದು ತಿಳಿಸುತ್ತದೆ. ಸರಿಯಾದಂತ ಉತ್ತರ ನಿಯಮ. ನಿಯಮವು ನಿರ್ದಿಷ್ಟ ಹೇಳಿಕೆಯಾಗಿದ್ದು ಏನನ್ನ ಮಾಡಬೇಕು ಎಂಬುದನ್ನು ತಿಳಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 4, ಡ್ಯಾಶ್ ಇದು ನಿರ್ದಿಷ್ಟ ದಿಕ್ಕಿನ ಕಡೆಗೆ ಯೋಜಿಸಲು ಮಾರ್ಗದರ್ಶನ ನೀಡುವ ಸಾಮಾನ್ಯ ಹೇಳಿಕೆ. ಸರಿಯಾದಂತ ಉತ್ತರ ನೀತಿ. ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಹಾರ್ಟ್ಸ್ ಕ್ವಶನ್. ಈಗಾಗಲೇ ನಾನು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಈ ಒಂದು ವಿಚಾರವನ್ನ ಹೇಳೇನಿ. ಈ ಪ್ರಶ್ನೆಗಳು ನಿಮಗ ಹಾರ್ಟ್ಸ್ ಕ್ವಶನ್ ನಲ್ಲಿ ಕೇಳಬಹುದು. ಹೌದಾ? ನೀತಿ ಇದು ನಿರ್ದಿಷ್ಟ ದಿಕ್ಕಿನ ಕಡೆಗೆ ಯೋಜಿಸಲು ಮಾರ್ಗದರ್ಶನ ನೀಡುವ ಸಾಮಾನ್ಯ ಹೇಳಿಕೆ. ಅಂದ್ರೆ ಡ್ಯಾಶ್ ಇದು ಅಂತ ಕೇಳ್ತಾರ, ನೀವು ನೀತಿ ಅಂತ ಹೇಳಿ ಬರಿಬೇಕು. ಅದೇ ರೀತಿ ಪ್ರಶ್ನೆ ಸಂಖ್ಯೆ 5 ಕೂಡ ಹಾರ್ಟ್ಸ್ ಪ್ರಶ್ನೆಯಲ್ಲೇ ಬರ್ತತಿ. 5ನೇ ಪ್ರಶ್ನೆಯನ್ನ ನೋಡೋಣ. ನೀತಿಗಳು ಡ್ಯಾಶ್ ಹೇಳಿಕೆಯಾಗಿದ್ದು ಯೋಜಿಸಲು ಮಾರ್ಗದರ್ಶನ ನೀಡುತ್ತದೆ. ಸರಿಯಾದಂತಹ ಉತ್ತರ ಸಾಮಾನ್ಯ. 6ನೇ ಪ್ರಶ್ನೆ, ಡ್ಯಾಶ್ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂಬುದನ್ನ ಪೂರ್ವಭಾವಿಯಾಗಿ ನಿರ್ಧರಿಸುತ್ತದೆ. ಸರಿಯಾದಂತಹ ಉತ್ತರ ಯೋಜಿಸುವಿಕೆಯು. ಮುಂದಿನ ಪ್ರಶ್ನೆ ಸಂಖ್ಯೆ 7, ಡ್ಯಾಶ್ ಯೋಜನೆಯನ್ನು ಒಂದು ಬಾರಿ ಕೈಗೊಳ್ಳುವ ಚಟುವಟಿಕೆಗೆ ಅಭಿವೃದ್ಧಿಪಡಿಸಲಾಗಿದೆ. ಸರಿಯಾದಂತ ಉತ್ತರ ಏಕ ಬಳಕೆ. ಮುಂದಿನ ಪ್ರಶ್ನೆ 8, ಡ್ಯಾಶ್ ಅನ್ನು ಭವಿಷ್ಯದಲ್ಲಿ ಪುನರಾವರ್ತಿಸಲಾಗುವುದು. ಸರಿಯಾದಂತ ಉತ್ತರ ಸ್ಥಾಯಿ ಯೋಜನೆ. ಪ್ರಶ್ನೆ ಸಂಖ್ಯೆ 9, ಯೋಜಿಸುವಿಕೆಯು ಡ್ಯಾಶ್ ಪರಿಸರದಲ್ಲಿ ಕಾರ್ಯನಿರ್ವಹಿಸದಿರಬಹುದು. ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು, ಒಂದೇ ಒಂದು ಅಕ್ಷರದಿಂದ ಪ್ರಶ್ನೆಯ ಅರ್ಥ ಬದಲಾಗ್ತಿರ್ತತಿ. ಇಲ್ಲಿ ಕಾರ್ಯನಿರ್ವಹಿಸದಿರಬಹುದು ಅಂತ ಕೇಳಾರ. ಅದಕ್ಕೆ ಸರಿಯಾದಂತಹ ಉತ್ತರ ಚಲನಶೀಲ ಪರಿಸರದಲ್ಲಿ. ಹೌದಾ? ಯೋಜಿಸುವಿಕೆಯು ಚಲನಶೀಲ ಪರಿಸರದಲ್ಲಿ ಕಾರ್ಯನಿರ್ವಹಿಸದೇ ಇರಬಹುದು ಅನ್ನೋದ್ರ ಬಗ್ಗೆ ನಿಮಗ ಗಮನ ಇರಬೇಕು. ಇನ್ನು ಮುಂದಿನ ಅಧ್ಯಾಯ, ಮುಖ್ಯವಾದಂತಹ ಅಧ್ಯಾಯ 5, ಸಂಘಟಿಸುವಿಕೆ. ಇದರಲ್ಲಿ ಬರುವಂತಹ ಬಿಟ್ಟಸ್ಥಳ ಪ್ರಶ್ನೆಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆ, ಡ್ಯಾಶ್ ಯು ಕಾರ್ಯಚಟುವಟಿಕೆಗಳನ್ನ ಗುರುತಿಸಿ ಮತ್ತು ಗುಂಪುಗೂಡಿಸಿ ಅವುಗಳ ನಡುವೆ ಅಧಿಕಾರ ಸಂಬಂಧಗಳನ್ನ ಸ್ಥಾಪಿಸುವ ಒಂದು ಪ್ರಕ್ರಿಯೆಯಾಗಿದೆ. ಸರಿಯಾದಂತಹ ಉತ್ತರ ಸಂಘಟಿಸುವಿಕೆ. ಪ್ರಶ್ನೆ ಸಂಖ್ಯೆ 2, ಸಂಸ್ಥೆಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವು ಉನ್ನತ ಹಂತದ ನಿರ್ವಹಣಾಂಗದ ಬಳಿಯಲ್ಲಿಯೇ ಇದ್ದರೆ ಅದನ್ನ ಡ್ಯಾಶ್ ಎನ್ನುವರು. ಸರಿಯಾದಂತ ಉತ್ತರ ಕೇಂದ್ರೀಕರಣ. ಮುಂದಿನ ಪ್ರಶ್ನೆ ಸಂಖ್ಯೆ 3, ಡ್ಯಾಶ್ ಯು ಒಬ್ಬ ಅಧೀನ ಸಿಬ್ಬಂದಿಯು ತನಗೆ ವಹಿಸಿದ ಕರ್ತವ್ಯವನ್ನ ಸರಿಯಾಗಿ ನಿರ್ವಹಿಸುವ ಬಾಧ್ಯತೆಯಾಗಿರುತ್ತದೆ. ಸರಿಯಾದಂತ ಉತ್ತರ ಜವಾಬ್ದಾರಿಯು. ಮುಂದಿನ ಪ್ರಶ್ನೆ ಸಂಖ್ಯೆ 4,
ಡ್ಯಾಶ್ ಸಂಘಟನೆಯು ವಿವಿಧ ಉದ್ಯೋಗಗಳ ಬಗ್ಗೆ ಅವರ ಸ್ಥಾನಗಳನ್ನ ಹಾಗೂ ಅದರ ಆಂತರಿಕ ಸಂಬಂಧಗಳನ್ನ ಸೂಚಿಸುತ್ತದೆ. ಸರಿಯಾದಂತ ಉತ್ತರ ಔಪಚಾರಿಕ. ಮುಂದಿನ ಪ್ರಶ್ನೆ ಸಂಖ್ಯೆ 5. ಡ್ಯಾಶ್ ರಚನೆಯಲ್ಲಿ ಸಂಘಟನೆಯು ಪ್ರತ್ಯೇಕ ವ್ಯವಹಾರ ಘಟಕ ಅಥವಾ ವಿಭಾಗಗಳನ್ನ ಒಳಗೊಂಡಿರುತ್ತದೆ. ಸರಿಯಾದಂತ ಉತ್ತರ ವಿಭಾಗೀಯ ರಚನೆಯಲ್ಲಿ. ಪ್ರಶ್ನೆ ಸಂಖ್ಯೆ 6. ಡ್ಯಾಶ್ ಮೇಲಾಧಿಕಾರಿಯು ತನ್ನ ಅಧೀನ ಸಿಬ್ಬಂದಿಗೆ ಅಧಿಕಾರವನ್ನ ಕೆಳಮುಖವಾಗಿ ವರ್ಗಾಯಿಸುವುದು. ಸರಿಯಾದಂತ ಉತ್ತರ ಪ್ರತಿನಿಯೋಜನೆಯು ಮೇಲಾಧಿಕಾರಿಯು ತನ್ನ ಅಧೀನ ಸಿಬ್ಬಂದಿಗೆ ಅಧಿಕಾರವನ್ನ ಕೆಳಮುಖವಾಗಿ ವರ್ಗಾಯಿಸೋದಾಗೈತಿ. ವಿದ್ಯಾರ್ಥಿಗಳೇ, ಇದಿಷ್ಟು 5ನೇ ಅಧ್ಯಾಯದ ಪ್ರಶ್ನೋತ್ತರಗಳಾದವು. ಇನ್ನು 6ನೇ ಅಧ್ಯಾಯ ಸಿಬ್ಬಂದಿ ನಿರ್ವಹಣೆ. ಇದರಲ್ಲಿ ಬರುವಂತಹ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ಚರ್ಚಿಸೋಣ. ಪ್ರಶ್ನೆ ಸಂಖ್ಯೆ 1. ಸಂಭಾವ್ಯ ಅಭ್ಯರ್ಥಿಗಳಲ್ಲಿ ಸೂಕ್ತ ಅಭ್ಯರ್ಥಿಯನ್ನು ಆಯ್ದುಕೊಳ್ಳುವ ಪ್ರಕ್ರಿಯೆಯನ್ನ ಡ್ಯಾಶ್ ಎನ್ನುತ್ತಾರೆ. ಸರಿಯಾದಂತ ಉತ್ತರ ಆಯ್ಕೆ. ನೆಕ್ಸ್ಟ್ 2ನೇ ಪ್ರಶ್ನೆ. ಡ್ಯಾಶ್ ಎಂದರೆ ಆಯ್ಕೆಯಾದ ನೌಕರರನ್ನ ಸ್ಥಾನದಲ್ಲಿರುವ ಇತರ ನೌಕರರಿಗೆ ಪರಿಚಯಿಸುವುದು. ಸರಿಯಾದ ಉತ್ತರ ಅಭಿಶಿಕ್ಷಣ. 3ನೇ ಪ್ರಶ್ನೆ. ಡ್ಯಾಶ್ ನೇಮಕಾತಿಯು ಸಂಸ್ಥೆಗೆ ಹೊಸ ಪ್ರತಿಭೆಯನ್ನ ಹೊತ್ತು ತರುತ್ತದೆ. ಬಾಹ್ಯ ನೇಮಕಾತಿಯು. ಮುಂದಿನ ಪ್ರಶ್ನೆ. ತರಬೇತಿ ಪಡೆಯುವವರನ್ನ ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಬದಲಾಯಿಸುವುದನ್ನ ಡ್ಯಾಶ್ ಎನ್ನುವರು. ಕಾರ್ಯ ಆವರ್ತನ. ಮುಂದಿನ ಪ್ರಶ್ನೆ ಸಂಖ್ಯೆ 5. ಸಂಭಾವ್ಯ ಅಭ್ಯರ್ಥಿಗಳನ್ನ ಗುರುತಿಸುವ ಮತ್ತು ಆಕರ್ಷಿಸುವ ಪ್ರಕ್ರಿಯೆಯನ್ನ ಡ್ಯಾಶ್ ಎಂದು ಕರೆಯುತ್ತಾರೆ. ಸರಿಯಾದಂತ ಉತ್ತರ ನೇಮಕಾತಿ. ಪ್ರಶ್ನೆ ಸಂಖ್ಯೆ 6. ಉದ್ಯೋಗಿಗಳ ಬೆಳವಣಿಗೆಗೆ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾದ ಕಲಿಕಾ ಅವಕಾಶಗಳನ್ನ ಡ್ಯಾಶ್ ಎನ್ನುತ್ತಾರೆ. ಅಭಿವೃದ್ಧಿ. ಮುಂದಿನ ಅಧ್ಯಾಯ 7 ನಿರ್ದೇಶಿಸುವಿಕೆ. ಈ ಅಧ್ಯಾಯದಲ್ಲಿ ಬರುವಂತಹ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ನೋಡೋಣ. ಮೊದಲನೆಯ ಪ್ರಶ್ನೆ. ಸಂಘಟನೆಯ ವರ್ಗ ಶ್ರೇಣಿಯಲ್ಲಿ ನಿರ್ದೇಶಿಸುವಿಕೆಯು ಡ್ಯಾಶ್ ಹರಿಯುತ್ತದೆ. ಮೇಲಿನಿಂದ ಕೆಳಕ್ಕೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 2. ಡ್ಯಾಶ್ ಯು ಅಪೇಕ್ಷಿತ ಗುರಿಗಳನ್ನ ಸಾಧಿಸಲು ಕಾರ್ಯ ಮಾಡುವಂತೆ ಜನರನ್ನ ಉತ್ತೇಜಿಸುವ ಪ್ರಕ್ರಿಯೆಯಾಗಿದೆ. ಸರಿಯಾದ ಉತ್ತರ ಪ್ರೇರೇಪಣೆ. ಪ್ರಶ್ನೆ ಸಂಖ್ಯೆ 3. ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಶ್ನೆ ಸಂಖ್ಯೆ 3 ಗಮನಿಸಿ. ಇದು ಒಂಥರ ಇಕ್ವೇಶನ್ ಗತೆ ಪ್ರಶ್ನೆ ಐತಿ. ಇದ್ರೊಳಗ ಯಾವುದೇ ಜಾಗದಲ್ಲಿಯೂ ನಿಮಗ ಡ್ಯಾಶ್ ಅನ್ನೋರು ಕೊಡಬಹುದು. ನೀವಿಲ್ಲಿ ಗಮನಿಸಬೇಕಾದಂತ ಅಂಶ ನಿರ್ದೇಶಿಸುವಿಕೆ ಅಂದ್ರ 4 ಅಂಶಗಳನ್ನ ಒಳಗೊಂಡತಿ. ಆ 4 ಅಂಶಗಳಲ್ಲಿ ಒಂದನ್ನ ಅವರು ನಿಮಗ ಡ್ಯಾಶ್ ಅಂತ ಕೊಡ್ಬೋದು. ಆ 4 ಅಂಶಗಳನ್ನ ನೀವು ಗಮನವಿಟ್ಟು ಕೇಳ್ಕೋಬೇಕು. ಇಲ್ಲಿ ನಾನು 2 ಆ ರೀತಿಯ ಪ್ರಶ್ನೆಗಳನ್ನ ಏನು ಅಂತಂದ್ರ ಇಲ್ಲಿ ನಾನು ನಿಮಗ್ ಪ್ರೆಸೆಂಟ್ ಮಾಡೇನಿ. ಒಂದು 3ನೇ ಸ್ಥಾನದಲ್ಲಿರುವಂತಹ ಏನು ಅಂಶ ಐತಲ್ಲ ಅದನ್ನ ಡ್ಯಾಶ್ ಕೊಟ್ಟೇನೆ, ಅದನ್ನ ನೀವು ಬರಿಬೇಕಾಕೈತಿ. ಅಥವಾ ಪ್ರಶ್ನೆನ ಈ ರೀತಿನೂ ಕೇಳ್ಬೋದು. 2ನೇ ಸ್ಥಾನದಲ್ಲಿ ಇರೋದನ್ನ ಡ್ಯಾಶ್ ಅಂತಾನೂ ಕೇಳ್ಬೋದು. ಅಥವಾ 4ರಲ್ಲಿ ಯಾವುದೇ ಸ್ಥಾನದಲ್ಲಿ ಇರೋದನ್ನ ಡ್ಯಾಶ್ ಅಂತ ಕೇಳಿ ಈಕ್ವಲ್ ಟು ನಿರ್ದೇಶಿಸುವಿಕೆ ಅಂತ ಕೇಳ್ಬೋದು. ಅಂದ್ರ ಇಲ್ಲಿ ನಿರ್ದೇಶಿಸುವಿಕೆ ಅನ್ನೋದಕ್ಕ 4 ಅಂಶಗಳು ಒಳಗೊಂಡಿದೆ ಅನ್ನೋ ರೀತಿ ಒಳಗೊಂಡಿದೆ ಅನ್ನೋದನ್ನ ನೀವು ಗಮನಿಸಬೇಕು. ಈಗ ನೇರವಾಗಿ ಪ್ರಶ್ನೆ ಸಂಖ್ಯೆ 3 ನೋಡೋಣ. ಮೇಲ್ವಿಚಾರಣೆ ಪ್ಲಸ್ ಪ್ರೇರೇಪಣೆ ಪ್ಲಸ್ ಡ್ಯಾಶ್ ಪ್ಲಸ್ ಸಂವಹನ ಈಕ್ವಲ್ ಟು ನಿರ್ದೇಶಿಸುವಿಕೆ. ಸರಿಯಾದಂತಹ ಉತ್ತರ ನಾಯಕತ್ವ. ನಿರ್ದೇಶಿಸುವಿಕೆಯಲ್ಲಿ ಪ್ರಮುಖವಾಗಿ 4 ಅಂಶಗಳು ನಾ ಆಗ್ಲೇ ಹೇಳ್ದಂಗ ಮೇಲ್ವಿಚಾರಣೆ, ಪ್ರೇರೇಪಣೆ, ನಾಯಕತ್ವ, ಸಂವಹನ. ಈ 4 ಸೇರಿದಾಗ ನಿರ್ದೇಶಿಸುವಿಕೆ ಆಗ್ತತಿ. ಇದನ್ನೇ ಇನ್ನೊಂದು ರೀತಿಯಾಗಿ ಪ್ರಶ್ನೆಯನ್ನ ಕೇಳಿದಾಗ ಯಾವ ರೀತಿ ಬರುತ್ತೆ ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ನಾನು ಒಂದು ಉದಾಹರಣೆಯನ್ನ ಕೊಡ್ತೀನಿ. ಮೇಲ್ವಿಚಾರಣೆ ಡ್ಯಾಶ್ ನಾಯಕತ್ವ, ಮೇಲ್ವಿಚಾರಣೆ ಪ್ಲಸ್ ಡ್ಯಾಶ್ ಪ್ಲಸ್ ನಾಯಕತ್ವ ಪ್ಲಸ್ ಸಂವಹನ ಈಕ್ವಲ್ ಟು ನಿರ್ದೇಶಿಸುವಿಕೆ. ಈಗ ಮೇಲೇನೆ ನೀವು ನೋಡಿರೋದ್ರಿಂದ ನಿಮಗೆ ಉತ್ತರ ಸುಲಭವಾಗಿ ಸಿಗ್ತೈತಿ. ಸರಿಯಾದಂತ ಉತ್ತರ ಪ್ರೇರಣೆ.
ಈ 4 ಅಂಶಗಳನ್ನ ನೀವು ಗಮನಿಸಬೇಕು. ಇದು ಬಹುಶಃ 2 ಅಂಕದ ಪ್ರಶ್ನೆಗಳಲ್ಲೂ ನಿಮಗೆ ಈ ರೀತಿ ಬರುವಂತಹ ಸಾಧ್ಯತೆ ಇರ್ತತಿ. ನಿರ್ದೇಶಿಸುವಿಕೆ ಏನನ್ನ ಒಳಗೊಂಡಿರ್ತತಿ ಅಂತ ಕೇಳಿದ್ರು ಅಂದ್ರ ಈ 4 ಪಾಯಿಂಟ್ ಬರೆದ್ರು ನಿಮಗೆ 2 ಮಾರ್ಕ್ಸ್ ಬರುವಂತಹ ಸಾಧ್ಯತೆ ಇರ್ತತಿ. ಹಾಗಾಗಿ 1 ಅಂಕದ ಪ್ರಶ್ನೆಗಳನ್ನ ನೀವು ನೆಗ್ಲೆಕ್ಟ್ ಮಾಡಬಾರದು. 1 ಅಂಕದ ಪ್ರಶ್ನೆಗಳಿಂದನೇ ನೀವು 2 ಮಾರ್ಕ್ಸಿನ ಪ್ರಶ್ನೆಗಳನ್ನು ಕೆಲವೊಂದಿಷ್ಟು ಬಾರಿ ನೀವು ಬರೀಲಿಕ್ಕೆ ಸಾಧ್ಯ ಆಗ್ತತಿ. ಇನ್ನ ಪ್ರಶ್ನೆ ಸಂಖ್ಯೆ 4, ಡ್ಯಾಶ್ ಎಂದರೆ ನಡವಳಿಕೆಗಳನ್ನ ಗುರಿ ಕಡೆಗೆ ಸಕ್ರಿಯಗೊಳಿಸುವ ಮತ್ತು ನಿರ್ದೇಶಿಸುವ ಆಂತರಿಕ ಸ್ಥಿತಿ. ಸರಿಯಾದಂತ ಉತ್ತರ ಪ್ರೇರಣೆ. ಮುಂದಿನ ಪ್ರಶ್ನೆ ಸಂಖ್ಯೆ 5, ಡ್ಯಾಶ್ ನೌಕರರಿಗೆ ವೇತನ ಅಥವಾ ಸಂಬಳಕ್ಕಿಂತ ಹೆಚ್ಚುವರಿಯಾಗಿ ನೀಡಲಾಗುವ ಉತ್ತೇಜಕವಾಗಿದೆ. ಸರಿಯಾದಂತ ಉತ್ತರ ಬೋನಸ್. ಪ್ರಶ್ನೆ ಸಂಖ್ಯೆ 6, ನಿರ್ದೇಶನ ಎಂದರೆ ಕೆಲಸ ಮಾಡುವಲ್ಲಿ ಜನರು ಮತ್ತು ಡ್ಯಾಶ್ ಸೂಚನೆಗಳನ್ನ ನೀಡುವುದು. ಸರಿಯಾದಂತ ಉತ್ತರ ಮಾರ್ಗದರ್ಶನ. ಪ್ರಶ್ನೆ ಸಂಖ್ಯೆ 7, ಒಬ್ಬ ಮೇಲ್ವಿಚಾರಕನ ಅಧೀನದಲ್ಲಿರುವ ಎಲ್ಲಾ ಅಧಿಕಾರಿಗಳು ಮೇಲ್ವಿಚಾರಕನ ಮೂಲಕವೇ ಸಂವಹಿಸುವ ಸಂವಹನದ ಡ್ಯಾಶ್. ಸರಿಯಾದಂತ ಉತ್ತರ ಚಕ್ರ ಜಾಲಬಂಧ. ಮುಂದಿನ ಅಧ್ಯಾಯ 8, ನಿಯಂತ್ರಿಸುವಿಕೆ. ಈ ಅಧ್ಯಾಯದಲ್ಲಿ ಬರುವಂತಹ ಬೆಟ್ಟಸ್ಥಳ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳೇ ನೋಡೋಣ. ಪ್ರಶ್ನೆ ಸಂಖ್ಯೆ 1, ಡ್ಯಾಶ್ ಯು ಸಂಘಟನೆಯ ಚಟುವಟಿಕೆಗಳನ್ನು ಯೋಜನೆಗಳಿಗನುಗುಣವಾಗಿ ನಡೆಸಲಾಗಿದೆಯೇ ಎಂಬುದನ್ನ ಖಚಿತಪಡಿಸಿಕೊಳ್ಳಲಾಗಿದೆ. ಸರಿಯಾದಂತ ಉತ್ತರ ನಿಯಂತ್ರಿಸುವಿಕೆಯು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 2, ಯೋಜಿಸುವಿಕೆ ಮತ್ತು ನಿಯಂತ್ರಿಸುವಿಕೆಗಳು ನಿರ್ವಹಣೆಯ ಡ್ಯಾಶ್ ಕಾರ್ಯಗಳಾಗಿವೆ. ಸರಿಯಾದಂತ ಉತ್ತರ ಬೇರ್ಪಡಿಸಲಾಗದ ಅವಳಿ ಕಾರ್ಯಗಳಾಗಿವೆ. ಮುಂದಿನ ಪ್ರಶ್ನೆ ಸಂಖ್ಯೆ 3, ಕ್ರಮಗಳನ್ನ ಕೈಗೊಳ್ಳುವುದು ನಿಯಂತ್ರಿಸುವಿಕೆಯ ಕೊನೆಯ ಹಂತವಾಗಿದೆ. ಸರಿಯಾದಂತ ಉತ್ತರ ಸರಿಪಡಿಸುವ. ಪ್ರಶ್ನೆ ಸಂಖ್ಯೆ 4, ಶಿಷ್ಟವನ್ನು ಡ್ಯಾಶ್ ವಾಗಿ ನಿರ್ಧರಿಸಿದಾಗ ಹೋಲಿಕೆ ಸುಲಭವಾಗುತ್ತದೆ. ಸರಿಯಾದ ಉತ್ತರ ಪರಿಮಾಣಾತ್ಮಕ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 5, ನಿಯಂತ್ರಿಸುವಿಕೆಯು ಡ್ಯಾಶ್ ಕಾರ್ಯವಾಗಿದೆ. ಉತ್ತರ ವೆಚ್ಚದಾಯಕ ಕಾರ್ಯವಾಗಿದೆ. ಇನ್ನು ವಿದ್ಯಾರ್ಥಿಗಳೇ, ವ್ಯವಹಾರ ಅಧ್ಯಯನದ ಭಾಗ 1ರ ಎಲ್ಲಾ ಬಿಟ್ಟಸ್ಥಳ ಪ್ರಶ್ನೆಗಳನ್ನ ಚರ್ಚಿಸಿದ್ದೇವೆ. ಈಗ ದ್ವಿತೀಯ PUC ವ್ಯವಹಾರ ಅಧ್ಯಯನದ ಭಾಗ 2 ಇದರಲ್ಲಿ ಬರುವಂತಹ ಅಧ್ಯಾಯ 9 ಹಣಕಾಸಿನ ನಿರ್ವಹಣೆ. ಈ ಅಧ್ಯಾಯದ ಬಿಟ್ಟಸ್ಥಳ ಪ್ರಶ್ನೆಗಳನ್ನ ಚರ್ಚಿಸೋಣ. ಪ್ರಶ್ನೆ 1, ವ್ಯವಹಾರದ ಚಟುವಟಿಕೆಗಳನ್ನು ನಡೆಸಲು ಬೇಕಾಗಿರುವ ಹಣವನ್ನ ಡ್ಯಾಶ್ ಎನ್ನುತ್ತೇವೆ. ಉತ್ತರ ವ್ಯವಹಾರದ ಹಣಕಾಸು. ಪ್ರಶ್ನೆ ಸಂಖ್ಯೆ 2, ಡ್ಯಾಶ್ ಬಂಡವಾಳವು ಸ್ಥಿರ ಆಸ್ತಿಗಳಲ್ಲಿನ ಹೂಡಿಕೆಯಾಗಿದೆ. ಉತ್ತರ ಸ್ಥಿರ ಬಂಡವಾಳವು. ಪ್ರಶ್ನೆ ಸಂಖ್ಯೆ 3, ಡ್ಯಾಶ್ ಎಂದರೆ ಮಾಲೀಕರ ನಿಧಿ ಮತ್ತು ಎರವಲು ನಿಧಿಗಳ ಮಿಶ್ರಣವಾಗಿದೆ. ಸರಿಯಾದಂತ ಉತ್ತರ ಬಂಡವಾಳ ರಚನೆ. ಮುಂದಿನ ಪ್ರಶ್ನೆ ಸಂಖ್ಯೆ 4, ಒಟ್ಟಾರೆ ಬಂಡವಾಳದಲ್ಲಿ ಸಾಲದ ಪ್ರಮಾಣವನ್ನ ಡ್ಯಾಶ್ ಎಂದು ಕರೆಯುತ್ತಾರೆ. ಉತ್ತರ ಹಣಕಾಸಿನ ಸಾಮರ್ಥ್ಯ. ಪ್ರಶ್ನೆ ಸಂಖ್ಯೆ 5, ಡ್ಯಾಶ್ವು ವ್ಯವಹಾರದ ದೈನಂದಿನ ಚಟುವಟಿಕೆಗಳನ್ನ ಸರಾಗವಾಗಿ ನಡೆಸಲು ಸಹಕಾರಿಯಾಗಿದೆ. ಉತ್ತರ ಕಾರ್ಯಶೀಲ ಬಂಡವಾಳ. ಪ್ರಶ್ನೆ ಸಂಖ್ಯೆ 6, ಹಣಕಾಸಿನ ಯೋಜಿಸುವಿಕೆಯು ಅವಶ್ಯಕವಾಗಿ ಒಂದು ಸಂಘಟನೆಯ ಭವಿಷ್ಯದ ಕಾರ್ಯಚಟುವಟಿಕೆಗಳ ಹಣಕಾಸಿನ ಡ್ಯಾಶ್ ತಯಾರಿಯಾಗಿದೆ. ನೀಲಿ ನಕ್ಷೆಯ ತಯಾರಿ ಆಗಿದೆ. ಇದಿಷ್ಟು 9ನೇ ಅಧ್ಯಾಯದ ಪ್ರಶ್ನೋತ್ತರಗಳಾದವು ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಅಧ್ಯಾಯ 10ನೇ ಅಧ್ಯಾಯ ಮಾರಾಟ ಪ್ರಕ್ರಿಯೆ. ಈ ಅಧ್ಯಾಯದಲ್ಲಿ ಒಟ್ಟು 10 ಪ್ರಶ್ನೆಗಳನ್ನ ಕೇಳಿದಾರ. ಈ 10 ಪ್ರಶ್ನೆಗಳಲ್ಲಿ ನಿಮಗ ಯಾವ್ದಾದ್ರೂ ಒಂದು ಪ್ರಶ್ನೆ ಅಧ್ಯಾಯದಲ್ಲಿ ಕೇಳಬಹುದು, ಪರೀಕ್ಷೆಯಲ್ಲಿ ಕೇಳಬಹುದು. ವಿದ್ಯಾರ್ಥಿಗಳು ಗಮನಿಸಬೇಕು, ಬಹಳ ಮುಖ್ಯವಾದಂತಹ ಅಧ್ಯಾಯ. ಪ್ರಶ್ನೆ ಸಂಖ್ಯೆ 1, ಡ್ಯಾಶ್ ಯು ಒಂದು ಉತ್ಪನ್ನ ಅಥವಾ ಸೇವೆಯ ಅಥವಾ ವಾಸ್ತವಿಕ ಮತ್ತು ಸಂಭಾವ್ಯ ಖರೀದಿದಾರರ ಸಮೂಹವಾಗಿದೆ. ಸರಿಯಾದಂತ ಉತ್ತರ ಮಾರುಕಟ್ಟೆಯು. ಪ್ರಶ್ನೆ ಸಂಖ್ಯೆ 2, ಡ್ಯಾಶ್ ಚಟುವಟಿಕೆಗಳು ಉತ್ಪನ್ನ ಅಭಿವೃದ್ಧಿಯಾದ ನಂತರ ಪ್ರಾರಂಭವಾಗುತ್ತದೆ. ಉತ್ತರ ಮಾರುವಿಕೆಯ. ಪ್ರಶ್ನೆ ಸಂಖ್ಯೆ 3,
ಡ್ಯಾಶ್ ಯು ಉತ್ಪನ್ನದ ಅತಿ ನಿಕಟ ರಕ್ಷಕವಾಗಿದೆ. ಉತ್ತರ ಪ್ರಾಥಮಿಕ ಸಂವಿಷ್ಟಿ. ಮುಂದಿನ ಪ್ರಶ್ನೆ ಸಂಖ್ಯೆ 4. ಕಾನೂನಾತ್ಮಕ ರಕ್ಷಣೆ ಕೊಡಲ್ಪಟ್ಟ ಮುದ್ರೆ ಅಥವಾ ಮುದ್ರೆಯ ಭಾಗವು ಡ್ಯಾಶ್ ಎನ್ನುವರು. ಉತ್ತರ ವ್ಯಾಪಾರಿ ಗುರುತು. ಪ್ರಶ್ನೆ ಸಂಖ್ಯೆ 5. ಮಾರಾಟಗಾರನು ತನ್ನ ಉತ್ಪನ್ನಕ್ಕೆ ಹೆಸರು ಅಥವಾ ಚಿಹ್ನೆ ಇತ್ಯಾದಿಗಳನ್ನ ನೀಡುವ ಪ್ರಕ್ರಿಯೆಯನ್ನ ಡ್ಯಾಶ್ ಎಂದು ಕರೆಯುವರು. ಉತ್ತರ ಮುದ್ರೆ ಹಾಕುವಿಕೆ. ಪ್ರಶ್ನೆ ಸಂಖ್ಯೆ 6. ಡ್ಯಾಶ್ ಉತ್ಪನ್ನದ ಇಡೀ ಸಮೂಹದ ಹೆಸರಾಗಿದೆ. ಉತ್ತರ ಸಾಮಾನ್ಯ ಹೆಸರು. ಮುಂದಿನ ಪ್ರಶ್ನೆ ಸಂಖ್ಯೆ 7. ಡ್ಯಾಶ್ ಉತ್ಪನ್ನವನ್ನ ಸುತ್ತುವ, ಹೊದಿಕೆ ಅಥವಾ ಇರಿಸುವ ಸಂವಿಷ್ಟಿಯನ್ನ ವಿನ್ಯಾಸಗೊಳಿಸುವ ಮತ್ತು ಉತ್ಪಾದಿಸುವ ಕ್ರಿಯೆಯಾಗಿದೆ. ಸರಿಯಾದಂತಹ ಉತ್ತರ ಸಂವಿಷ್ಟಿಸುವಿಕೆ. ವಿದ್ಯಾರ್ಥಿಗಳಿಗೆ ಬಹುಶಃ ಬಹಳಷ್ಟು ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಾಗಿದ್ರೂ ಕೂಡ ಕೆಲವೊಂದಿಷ್ಟು ಕನ್ನಡ ಪದಗಳು ಅರ್ಥ ಆಗ್ತಿರಂಗಿಲ್ಲ. ಹಂಗ ಆಗಿತ್ತು ಅಂತಂದ್ರೆ ನೀವು ಒಂದ್ಸಲ ಇಂಗ್ಲಿಷ್ ಮೀಡಿಯಂ ಕ್ವಶನ್ ಅನ್ನು ನೋಡಬಹುದು. ಸಂವಿಷ್ಟಿಸುವಿಕೆಗೆ ಸರಿಯಾದಂತ ಪರ್ಯಾಯ ಪದ ಇಂಗ್ಲಿಷ್ ನಲ್ಲಿ ಪ್ಯಾಕೇಜಿಂಗ್ ಅಂತ ಇರ್ತದೆ. ಅದನ್ನ ನೋಡಿನೂ ಸಹಿತ ನೀವು ಸರಿಯಾದಂತ ಉತ್ತರವನ್ನ ಕೊಡ್ಬೇಕಾಕೈತಿ. ಹೌದಾ? ಬಹಳ ಸ್ಪಷ್ಟವಾಗಿ ಕನ್ನಡದಾಗ ವಿವರಣೆ ಮಾಡ್ಯಾರ, ಬಟ್ ಕನ್ಫ್ಯೂಷನ್ ವಿದ್ಯಾರ್ಥಿಗಳಿಗೆ ಆಗ್ತಿರ್ತೈತಿ. ಎಸ್. ಇನ್ನ ಮುಂದಿನ ಪ್ರಶ್ನೆ ಸಂಖ್ಯೆ 8. ಉತ್ಪಾದನೆಯ ಸ್ಥಳದಿಂದ ವಿತರಣೆಯ ಸ್ಥಳಕ್ಕೆ ಸರಕುಗಳ ಭೌತಿಕ ನಿರ್ವಹಣೆ ಮತ್ತು ಚಲನೆಯನ್ನ ಡ್ಯಾಶ್ ಎನ್ನುವರು. ಸರಿಯಾದಂತ ಉತ್ತರ ಭೌತಿಕ ವಿತರಣೆ. 9ನೇ ಪ್ರಶ್ನೆ. ಡ್ಯಾಶ್ ಗ್ರಾಹಕರ ನೇರ ಮತ್ತು ತಕ್ಷಣದ ಪ್ರತಿಕ್ರಿಯೆಯನ್ನ ನೀಡುತ್ತದೆ. ಸರಿಯಾದಂತ ಉತ್ತರ ವೈಯಕ್ತಿಕ ಮಾರಾಟ. ಪ್ರಶ್ನೆ ಸಂಖ್ಯೆ 10. ಇಲ್ಲಿ ಪ್ರಶ್ನೆ ಸಂಖ್ಯೆಯಲ್ಲಿ ಸ್ವಲ್ಪ ಗೊಂದಲ ಆಗೈತಿ. 10 ಪ್ರಶ್ನೆಗಳದಾವು, 9 ಸಂಖ್ಯೆ ರಿಪೀಟ್ ಆಗೈತಿ ವಿದ್ಯಾರ್ಥಿಗಳು. ನೋಡ್ರಿ, 10ನೇ ಕ್ವಶನ್ ಅಂತ ಕನ್ಸಿಡರ್ ಮಾಡ್ರಿ. ಸರಕು ಅಥವಾ ಸೇವೆಗಳನ್ನ ಖರೀದಿದಾರರು ತಕ್ಷಣ ಕೊಳ್ಳುವಂತೆ ಅವರನ್ನ ಉತ್ತೇಜಿಸಲು ವಿನ್ಯಾಸಗೊಳಿಸಿದ ಅಲ್ಪಾವಧಿ ಪ್ರೋತ್ಸಾಹಕಗಳಿಗೆ ಡ್ಯಾಶ್ ಎನ್ನುವರು. ಸರಿಯಾದಂತ ಉತ್ತರ ಮಾರಾಟ ಪ್ರವರ್ತನೆ. ಮುಂದಿನ ಪ್ರಶ್ನೆ. ಪ್ರಚಾರವು ಡ್ಯಾಶ್ ಸಂವಹನವಾಗಿದೆ. ಸರಿಯಾದಂತ ಉತ್ತರ ಪಾವತಿಸಿದ. ಒಟ್ಟಾರೆ 10ನೇ ಅಧ್ಯಾಯದಲ್ಲಿ 11 ಪ್ರಶ್ನೆಗಳದಾವು ವಿದ್ಯಾರ್ಥಿಗಳೇ, ಗಮನಿಸಬೇಕು. ಇನ್ನು ಕೊನೆಯ ಅಧ್ಯಾಯ 11 ಗ್ರಾಹಕರ ರಕ್ಷಣೆ. ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನ ಬರೀರಿ. ಇಲ್ಲಿ 5 ಪ್ರಶ್ನೆಗಳದಾವು, ಒಂದೊಂದಾಗಿ ನೋಡೋಣ. ಗ್ರಾಹಕರ ರಕ್ಷಣೆಯ ಪರಿಕಲ್ಪನೆಗಳು ಗ್ರಾಹಕರ ಡ್ಯಾಶ್ ಕಾಪಾಡುವುದಾಗಿದೆ. ಉತ್ತರ ಹಿತಾಸಕ್ತಿ. 2ನೇ ಪ್ರಶ್ನೆ. ರಾಜ್ಯ ಆಯೋಗವು ಡ್ಯಾಶ್ ದಿಂದ ಸ್ಥಾಪಿತವಾಗಿದೆ. ಉತ್ತರ ರಾಜ್ಯ ಸರ್ಕಾರದಿಂದ ಸ್ಥಾಪಿತವಾಗಿದೆ. ಈ ತರದ ಪ್ರಶ್ನೆಗಳು ಪ್ರಶ್ನೆಯಲ್ಲೇ ಉತ್ತರ ಇರ್ತಾವು. ವಿದ್ಯಾರ್ಥಿಗಳು ಸಾಮಾನ್ಯ ಜ್ಞಾನದಿಂದ ನೀವು ಉತ್ತರಿಸಬಹುದು. ಇನ್ನು ಪ್ರಶ್ನೆ ಸಂಖ್ಯೆ 3. ಭಾರತದಲ್ಲಿ ಬಳಕೆದಾರರ ರಕ್ಷಣಾ ಕಾಯ್ದೆ 2019 ಎಲ್ಲಾ ವಿಧದ ಡ್ಯಾಶ್ ಗಳಿಗೆ ಅನ್ವಯಿಸುತ್ತದೆ. ಉತ್ತರ ವ್ಯವಹಾರಗಳಿಗೆ ಅನ್ವಯಿಸುತ್ತದೆ. ಇನ್ನು 4ನೇ ಪ್ರಶ್ನೆ. ಜಿಲ್ಲಾ ಆಯೋಗದ ತೀರ್ಪಿನಿಂದ ತೃಪ್ತನಾಗದ ಕಕ್ಷಿದಾರನು ಡ್ಯಾಶ್ ದಲ್ಲಿ ಮೇಲ್ಮನವಿ ಸಲ್ಲಿಸಬಹುದು. ಸರಿಯಾದಂತ ಉತ್ತರ ರಾಜ್ಯ ಆಯೋಗದಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಜಿಲ್ಲಾ ಆಯೋಗದಾಗ ತೃಪ್ತಿ ಆಗಿಲ್ಲ ಅಂದ್ರೆ ರಾಜ್ಯ ಆಯೋಗಕ್ಕ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಇನ್ನು 5ನೇ ಪ್ರಶ್ನೆ. ರಾಷ್ಟ್ರೀಯ ಆಯೋಗದ ತೀರ್ಪಿನಿಂದ ತೃಪ್ತನಾಗದ ಕಕ್ಷಿದಾರನು ಡ್ಯಾಶ್ ದಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಸರಿಯಾದಂತಹ ಉತ್ತರ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅವನು ಮೇಲ್ಮನವಿಯನ್ನ ಸಲ್ಲಿಸಬಹುದು. ಇದಿಷ್ಟು ಸುಮಾರು 76 ಪ್ರಶ್ನೆಗಳು ನಿಮಗ ಬಿಟ್ಟ ಸ್ಥಳ ಪ್ರಶ್ನೆಗಳು ವ್ಯವಹಾರ ಅಧ್ಯಯನದ ದ್ವಿತೀಯ PUC ಒಳಗದಾವು. ಈ 76 ಪ್ರಶ್ನೆಗಳಲ್ಲಿ 5 ಪ್ರಶ್ನೆಗಳನ್ನ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಾರ. ವಿದ್ಯಾರ್ಥಿಗಳು ಈ ಒಂದು ವಿಡಿಯೋವನ್ನ ಪದೇ ಪದೇ ಆಲಿಸೋ ಮೂಲಕ ನೀವು ಅವುಗಳನ್ನ ಮನನ ಮಾಡಿಕೊಂಡು 5 ಅಂಕಗಳನ್ನ ಗಳಿಸ್ರಿ ಅಂತ ಹೇಳಿ ಆಶಿಸ್ತಾ ಈ ಒಂದು ವಿಡಿಯೋವನ್ನ ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.